ರೈತರಿಗೆ ಉಚಿತವಾಗಿ ಸರ್ಕಾರದಿಂದ ನೀಡಬೇಕಾದ ನೆಲಗಡಲೆ ಜೊತೆಗೆ 500 ರೂಪಾಯಿ ನೀಡಿ ಔಷಧಿ ಪಡೆದರೆ ಮಾತ್ರ ನೆಲಗಡಲೆ ನೀಡುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಅಲ್ಲದೆ ಔಷಧಿ ಖರೀದಿ ಮಾಡದಿದ್ದಲ್ಲಿ ನೆಲಗಡಲೆ ನಾವು ನೀಡುವುದಿಲ್ಲ, ಇದು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳು ರೈತರಿಗೆ ಒತ್ತಾಯಪೂರ್ವಕವಾಗಿ ನೀಡುತ್ತಿದ್ದಾರೆ. ನೀಡಿದ ಔಷಧಿಯನ್ನು ಹೇಗೆ ಬಳಸುವುದು ಎಂಬುದನ್ನು ಯಾರೂ ತಿಳಿಸುತ್ತಿಲ್ಲ ಎಂದು ರೈತರು ಹೇಳುತ್ತಿದ್ದಾರೆ. ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಸುಮಾರು 8 ದಿನಗಳಿಂದ ಅಲೆದಾಡುತ್ತಿದ್ದರೂ ಯಾವುದೇ ಕ್ರಮ ವಹಿಸದೆ ಅಧಿಕಾರಿಗಳು ತಮಗೇನೂ ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸರ್ಕಾರ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಉಚಿತವಾಗಿ ನೀಡುವ ಮೂಲಕ ಉತ್ತಮ ಫಸಲು ಬರುತ್ತದೆ ಎಂದು ಯೋಚಿಸಿ ರೂಪಿಸಿರುವ ಈ ಯೋಜನೆ ಕೆಲ ಅಧಿಕಾರಿಗಳು ತಮ್ಮ ಸ್ವಲಾಭಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಿ ಭ್ರಷ್ಟರಿಗೆ, ಉಳ್ಳವರಿಗೆ, ರಾಜಕೀಯ ಹಿನ್ನೆಲೆ ಇರುವವರಿಗೆ ಮಾತ್ರ 3 ಮೂಟೆ ಕಡಲೆಕಾಯಿ ನೀಡುತ್ತಿದ್ದಾರೆ ಎಂಬ ಆರೋಪವಿದೆ. ರೈತರಿಗೆ ತಲಾ 1 ಮೂಟೆ, 2 ಮೂಟೆ ನೆಲಗಡಲೆ ವಿತರಿಸಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಮಗೆ ಮೇಲಾಧಿಕಾರಿಗಳು ಸೂಚಿಸಿದ ಹಾಗೆ ಮಾಡುತ್ತೇವೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ತಮಗೇನೂ ತಿಳಿಯದ ರೀತಿಯಲ್ಲಿ ವರ್ತಿಸುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ಥಳೀಯ ರೈತ ಮಹಿಳೆ ನಳಿನಿ ಮತ್ತು ಲಕ್ಷ್ಮಿ ಮಾತನಾಡಿ, ನಾವು ಸುಮಾರು 7 ದಿನಗಳ ಹಿಂದೆ ದಾಖಲೆ ನೀಡಿದರೂ ನಮಗೆ ನೆಲಗಡಲೆ ಬೀಜ ನೀಡುತ್ತಿಲ್ಲ. ನಮ್ಮ ಹಿಂದೆ ಬಂದವರಿಗೆಲ್ಲ ವಿತರಿಸಲಾಗಿದೆ. ನಾವು ಕೇಳಿದರೆ ನೀವು ಈಗ ಹೊಸದಾಗಿ ದಾಖಲೆ ನೀಡಿ ಎನ್ನುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಮತ್ತೆ ಹೊಸದಾಗಿ ದಾಖಲೆ ನೀಡಿದ ಮೇಲೆ ನಿಮಗೆ OTP ಬರುತ್ತಿಲ್ಲವೆಂದು ಅವರಿಗೆ ಬೇಕಾದವರಿಗೆ ಯಾವುದೇ ಅಡಚಣೆ ಇಲ್ಲದೆ ನೀಡುತ್ತಿದ್ದಾರೆ. ರೈತರು ಯಾರೇ ಬಂದರೂ ತಾಂತ್ರಿಕ ದೋಷ, ನೆಟ್ವರ್ಕ್ ಇಶ್ಯೂ ಇದೆ, ತಡ ಆಗುತ್ತೆ ಎಂದು ರೈತರನ್ನು ಯಾಮಾರಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಎಲ್ಲ ರೈತರು ರೈತ ಸಂಪರ್ಕ ಕೇಂದ್ರದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ఎవరు ఎత్తుకోపోయినారప్ప? ఓ యజమాండ ఎవరన్నా ఎత్తుకోపోయినారు అట్లా? ఎవరు ಮೂಟೆ ಕೊಟ್ಟರು. ಇವತ್ತು ಬಂದು ಅಪ್ಲಿಕೇಶನ್ ಕೊಟ್ಟು ತೋರಿಸಿದ್ರೆ ಒಂದೊಂದು ಮೂಟೆನೂ ಕೊಡಲ್ಲ, ಏನೂ ಕೊಡಲ್ಲ. ಮಂಡ್ಯ ಬಂದಿರೋದು ಒಂದೇ ಮೂಟೆನ ಇವಾಗ ಕೊಡಲ್ಲ ಅಂತ ಹೇಳಿ ಅದಕ್ಕೆ ನಮ್ಮ ಕಾರಣ ಹೇಳ್ಬೇಕು ಅಷ್ಟೇ. ಫಸ್ಟು ದಿನ ಫಸ್ಟ್ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ 1 ಮೂಟೆ ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆ ಮೇಲೆ 3 ಮೂಟೆ ಕೊಟ್ಟಿದ್ದಾರೆ. ಇನ್ನೇ 2 ಮೂಟೆ ಕೊಟ್ಟಿದ್ದಾರೆ. ಅದೇ 1 ಮೂಟೆ, 2 ಮೂಟೆ, 3 ಮೂಟೆನಾ ಹಾಗೆ ಮಾಡಿದ್ರ? ನೀವು ಕೇಳಿದ್ರೆ ಏನು ಹೇಳಿದ್ರು? ಅಷ್ಟೇ 2 ಮೂಟೆ. ಅದು ಆಧಾರ್ ಕಾರ್ಡ್ 2 ಮೂಟೆ ಅಂತ, ಪಾಣಿ ಇಲ್ಲ ಕಲ್ವಂತೆ, ಆಧಾರ್ ಕಾರ್ಡ್ 2 ಮೂಟೆ ಅಂತ. ಮತ್ತೆ ಪಾಣಿ ಏನಕ್ಕೆ ತಗೊಂತವ್ರು ಕೇಳಿದ್ರ? ಏನು ಹೇಳಲಿಲ್ಲ? ಕೊಡಲ್ಲ ಅಂತ ಒಂದೊಂದು ಮೂಟೆನೇ ಕೊಡೋದು, ನಾವು ಕೊಡಲ್ಲ. ಪಾಣಿನೂ ಅವೆಲ್ಲ ಜೆರಾಕ್ಸ್ ಎಲ್ಲ ಕೊಟ್ಟಿದ್ದು ನಾವೆಲ್ಲ ಅಲ್ಲೇ ನಮ್ದು ಲಿಸ್ಟ್ ಬೋರ್ಡ್ ಹಾಕಿಲ್ಲ, ನಮ್ದು ಹೆಸರು ಹಾಕಿಲ್ಲ. ಇವತ್ತು 10 ದಿವಸ ಆಯ್ತು ನಾವು ಕೊಟ್ಟು. ನಿಮ್ಗೆ ಅಕ್ಲಾಜ್ಮೆಂಟ್ ಏನು ಕೊಟ್ಟವ್ರ? ಅಲ್ಲ, ನಿಮಗೇನು ಅಕ್ಲಾಜ್ಮೆಂಟ್ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ. ನಿಮ್ಮ ಜೊತೆ ಕೊಟ್ಟಿರೋದೆಲ್ಲ ಲಿಸ್ಟ್ ಇದೆ, ನಿಮ್ದಿಲ್ಲ? ಅವ್ರದೆಲ್ಲ ಹೋಗಿದೆ. ಎಷ್ಟು ಕೊಟ್ಟವ್ರ? ಮುಂದೆ ಎಕರೆ ಲೆಕ್ಕದಲ್ಲಿ ಕೊಟ್ಟವ್ರ, ಆಧಾರ್ ಕಾರ್ಡ್ ಲೆಕ್ಕದಲ್ಲಿ ಕೊಟ್ಟವ್ರ? ಅವ್ರು ಎಷ್ಟು ಕೊಟ್ರೆ ಅಷ್ಟು ತಗೊಂಡು ಹೋಗ್ತಾ ಇದ್ದೀರಾ? ಒಂಬತ್ತು ದಿನ ಆಯ್ತು ಸರ್ ಕೊಟ್ಟು. ಅದು ಅವಾಗಲೇ ಕಲ್ದಾಗ ಮಾಡೋರೆ, ಇವಾಗ ಹೊಸದಾಗಿ ಮಾಡ್ಕೊಬೇಕು. ನಿಮ್ದು ಯಾವೂರಮ್ಮ? ಇದೇ ಊರ? ಅಲ್ಲ
ನೀವು ಕೊಟ್ಟಿದ್ದೀರಾ ಇಲ್ಲ ಅಂತ ಅದು ಹೇಳ್ರಿ. ಇದನ್ನ ಕೊಡಿ, ಇದನ್ನು ಹಾಕೊಡಿ, ಇದನ್ನು ಹಾಕೊಡಿ, ಮೊಬೈಲ್ ಆಪಿಂದ ನಾವು ಕೊಡ್ತಾ ಇದ್ದೀವಿ. ಅಲ್ಲ ಕೊಡಿ ಮತ್ತೆ ಯಾಕೆ ಇದನ್ನು ಜೊತೆ ಹಾಕೊಡಿ. ಅದಕ್ಕೆ ಟೈಮ್ ತಗೊಳ್ತಾ ಇದೆ. ಅಲ್ಲ ಈ ಇನ್ನೂರು ಇದಾರಲ್ವ ಸಾಕು ಬಳಸ್ಕೊಳ್ಳಿ. ಅದನ್ನ ಇದನ್ನ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಸರ್. ಅದಕ್ಕೆ ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.